ಸರ್, ಈಗ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಇದ್ದೀರಿ. ಓನರ್ ಅಲ್ಲ ಸರ್, ನಮ್ಮದು ಸಹಕಾರ ಕ್ಷೇತ್ರದಲ್ಲಿದೆ. ನಾವು ಓನರ್ ಅಲ್ಲ. ನಾವು ಮಾಡಿದಂಥ ಕಾರ್ಖಾನೆ ಸುಮಾರು 10 ವರ್ಷದಿಂದ ಆ ಭಾಗದಲ್ಲಿ ಕಾರ್ಖಾನೆ ಇರಲಾರ್ದೆ ರೈತರು ಕಂಗಾಲಾಗಿತ್ತು. ಆ ರೈತರು ಬಹಳಷ್ಟು ವಿನಂತಿ ಮಾಡಿಕೊಂಡು ಕೈ ಮುಗಿದ್ರಿಂದ ನಾವು ಹೋಗಿ ಇದನ್ನು ಯಡಿಯೂರಪ್ಪ ಏನು ಚುನಾವಣೆಯಲ್ಲಿ ಉಪಚುನಾವಣೆ ಏನಾಯಿತು ಚಿಂಚೋಳಿಗೆ, ಅವಾಗ ಯಡಿಯೂರಪ್ಪ ಏನು ಮಾಡಿದ್ರು, ನಾ ಸಕ್ಕರೆ ಕಾರ್ಖಾನೆ ಯಾವುದೇ ಪರಿಸ್ಥಿತಿ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟರು. ನನ್ನ ಜೊತೆನೂ ಚರ್ಚೆ ಮಾಡಿದ್ರು. ಇಲ್ಲ ನೀನು ಹೇಳು, ನಾವು ಮಾಡಿ ಕೊಡೋಣ ಅಂತ ಹೇಳಿದ್ರು. ಮುಂದೆ ಅಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಚುನಾವಣೆಯಲ್ಲಿ ನಾವು ಭರವಸೆ ಕೊಟ್ಟಿವಿ. ಅದೇ ಯಡಿಯೂರಪ್ಪ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅದೇ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಹಿಂಗೆ ನೀವು ಮಾತು ಕೊಟ್ಟಿದ್ದೀರಿ ಅದರಂತೆ ಅದನ್ನು ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಚುನಾವಣೆಯಲ್ಲಿ ಅಂತ ಎಲ್ಲ ಆಶ್ವಾಸನೆ ಕೊಡಬೇಕಾಗ್ತದೆ, ಕೊಟ್ಟಿದ್ದೇನೆ ಹೋಗಯ್ಯ ಹೋಗಂತೇಳಿ ಅವನು ವಾಪಸ್ ಕಳಿಸೋದು. ಅವಾಗ ಅನಿವಾರ್ಯ ಬತ್ತು, ಇಷ್ಟು ರೈತರು ಇದು ಕಂಗಾಲಾಗ್ಯಾರ ಅಂದ್ರೆ ನಾವು ಮಾಡಬೇಕು ಅಂತೇಳಿ ನಾವು ಆಕ್ಷನ್ದಲ್ಲಿ ತೊಗೊಂಡು ನಾವು ಸಹಕಾರ ಕ್ಷೇತ್ರದಲ್ಲಿ ಮಾಡೀವಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕಾರ್ಖಾನೆಗಳು ಉಳಿಬೇಕು. ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿ ಏನೋ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾ ತತ್ವಜ್ಞಾನಿಗಳು ಮಹಾವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಹೌದು, ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ಮದೆಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ, ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಿನಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ, ಅದು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ. 90% ಸಕ್ಕರೆ ಫ್ಯಾಕ್ಟ್ರಿ ಹೋಗುತ್ತೆ, 10% ರೈತರಿಗೆ ಬರುತ್ತೆ ಅಂತ. ಹಾಂ, 90% ಇದ್ದರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಲಾಭದಾಗಲ್ಲ. ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಇದನ್ನೆಲ್ಲ ನಾವು ಒಪ್ತೀನಿ. ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟೇನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ. ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡಬೇಕು. ಈಗ ವಿಜೇಂದ್ರ ಹೋಗಿ ಓದಿ ಒಂದು ರಾತ್ರಿ ಮಕ್ಕೊಂಡಾನ, ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ, हाँ बोलिए सर, आई एम थैंक यू सर, 6 दिन से मैं ये फार्मर के साथ हैं. ಇದನ್ನು ಯಾವ ಮೀಡಿಯಾದವ್ರು ಹೇಳೋದೇ ಇಲ್ಲ. ರೈತರ ಕಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಢಣ್ ಹೊಡಿಲಕತ್ತೀರ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗೊತ್ತಿಲ್ಲ. ಅವ್ರು ಅಮಿತ್ ಶಾ ಅಂತರೂ ಅಲ್ಲ. ಈ ಪುಣ್ಯಾತ್ಮ ಹೇಳಿದ 6 ದಿವಸದಿಂದ ಅಲ್ಲೇ ಅದಾನ ಅಂತೇಳ್ಯಾನ. ನೀವು ಮೀಡಿಯಾದವರು ಅದನ್ನು ಖಂಡನೇನೂ ಮಾಡಲಾಗಿರಿ, ಅದು ಖಂಡನೇನೂ ಮಾಡಲಾಗಿರಿ. ಇನ್ನೊಂದು ಚಾನಲ್ ಐತಿ, ಗ್ಯಾರಂಟಿ ಐತೆ. ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಡಾಕ್. ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೊಡೆದ್ರೆ ನಿಮಗೂ ನೀವು ರೊಕ್ಕ ತೊಗೊಂಡು ಹೊಡೆದು ಎಳ್ಳಿಕತ್ತಿರೋದು ಗುರ್ತಾಗ್ತದೆ. ಅಮಿತ್ ಶಾ ಶಾಕ್ ಇಲ್ಲ, ಅಮಿತ್ ಶಾ ಶಾಕ್, ವಿಜೇಂದ್ರ ರಾಕ್, ವಿರೋಧಿಗಳು ಜಟೋಟ. ಏನು ನೋಡ ಪ್ರಾಸಬದ್ಧ ಕೂರಿಸಿ ನೋಡೋಣ. ಅಮಿತ್ ಶಾ ಯಾಕೆ ಶಾಕ್ ಆಗ್ತಾರೆ, ನಾವ್ಯಾಕೆ ವಿರೋಧಿಗಳು ಯಾಕೆ ಏನು ಗ್ಯಾರಂಟಿ ಚಾನಲ್ ನೋಡಿ ನಾವು ರಾಜಕಾರಣ ಮಾಡಕತ್ತೀವಿ? ಹಾಂ, ಸುಮ್ಮನೆ ಚಾನಲ್ಗಳು ಕೆಲವೊಮ್ಮೆ ಇಟ್ಟು ಚಮಚಾಗಿರಿ ಗುಲಾಮಗಿರಿ ಬೀಳಬಾರ್ದು. ಇವಕ್ಕೂ ಸ್ವಾಯತ್ತತೆ ಇರಬೇಕು. ಅದಕ್ಕೆ ಹೇಳ್ತೀನಿ, ಕಬ್ಬಿನ ರೈತರಿಗೆ ಹೇಳ್ತೀನಿ ನಾನು, ದಯವಿಟ್ಟು ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ. ರೈತರಿಗೂ ಹೌದು, ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ. 3,500 ನಂದೇ ಕಾರ್ಖಾನೆ ಕೊಡ್ತೀನಿ ಕೊಟ್ಟು ನಾವು 10,000 ಕೊಡ್ತೀರಾ ಮ್ಯಾಗಿನ ನನಗೆ? ನಾ 14,000 ರೂಪಾಯಿ ಗಳಿಸ್ಲಾಕತ್ತೆ ಅಂತ ಹೇಳಿ ನೀವು ಪಾಪ ನಿಮ್ಮ ಮೀಡಿಯಾದವ್ರಿಗೂ ಬಾಯಿಗೆ ಬಂದಂಗೆ ಬೈದು. ಅದಕ್ಕೆ ನೀವೇನು ಮಾಡಿದ್ರಿ, ಮೀಡಿಯಾದವರು ಭಾಳ ಬೈಲಾಕತ್ತಾರ ಅಂತೇಳಿ ಅವ್ರು ರೈತರಿಗೆ ಉಬ್ಬಿಸ್ಲಾಕ ಹೋಗಿ ಹಿಂಗೆ ಹೊಡಿಲಾಕತ್ತಾರೆ. ಹಿಂಗೂ ಹೊಡಿಬೇಡ್ರಿ, ಹಂಗೂ ಹೊಡಿಬೇಡ್ರಿ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ರಿಕವರಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೇರೆ ಇದೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೇರೆ ಇದೆ, ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಇದೆ, ಕಲಬುರಗಿಯಲ್ಲಿ ಬೇರೆ ಇದೆ,
ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ನಮ್ಮಲ್ಲಿ ರಿಕವರಿ 9.8ರಿಂದ 10.1 ತನಕ ಇದೆ. ನಾವು 3,500 ಕೊಟ್ಟರೆ ನೇರವಾಗಿ 1,600 ರೂಪಾಯಿ ಲಾಸ್ ಆಗ್ತವೆ. ಅದನ್ನು ಯಾರು ಪರ್ ಟನ್ ಅದನ್ನು ಯಾರು ತುಂಬಿಕೊಡ್ತಾರೆ? ಹಾಂ, ಅದಕ್ಕೆ ನೀವು ಮಾಲೀಕರದಿರಿ, ನೀವು ಹಂಗೆ ಮಾಡಿರಿ ಅಂತ ನೀವು ಏನು ಅಲ್ಲಿ ಕೂತು ಕಟ್ಟಿ ಮ್ಯಾಗ ಕೂತು ಹೇಳ್ತಾರಲ್ಲ, ಇವತ್ತೇ ಬರ್ರಿ ನಾನು ಕಾರ್ಖಾನೆ ಕೊಡ್ತೀನಿ. ಟನ್ನಿಗೆ 3,500 ಕೊಡಿ. ನಾ 14,500 ಅಂದಾರ ಪಾಪ. ನಾವು ಮತ್ತೆ 1,000 ಕಡಿಮೆ ಮಾಡ್ತಾರೆ ನಮಗೆ. 4,500 ರೂಪಾಯಿ ಕೊಡಿ, ನೀವು ನೋಡ ಬಂಗಾರ ತೆಗೀರಿ, ನಮ್ಗೆ ಯಾವ ಮಗ ಬೇಡ ಆಗೈತಿ. ಸುಮ್ಮನೆ ಈಗ ಅಲ್ಲಿ ನನಗೆ ಬಾತಾರ, ನಾ ಅಲ್ಲಿ ಹೋಗಿ ಏನು ವಾದ ಮಾಡ್ಬೇಕ್ರಿ? ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದರು. ರಾತ್ರಿ ರೈತ ನಾಯಕಾಗಿ ನಾನು ಹ್ಯಾಂಗೆ ಮಾಡಿದ್ರು ಅಂತ ನಮ್ಮ ಅಭಿಮಾನಿಗೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮ್ಗೆ ಬರೀ ಇಂಥ ನಾಟಕ ಕಂಪ್ನಿ ಬೇಕಾಗಿದ್ದು, ನೀವು ವಿಜೇಂದ್ರ ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು. ಬಿಟ್ಟರೆ ಗೆರೆಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತಡೇ ಪಾರ್ಟಿ ಜೋರು ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರೀ ಬೆಂಬಲ, ಯತ್ನಾಳಿಗೆ ಭಾರೀ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗಿ ನಮಗೆ ಸುಮ್ಮನೆ ಬೋಗಸ್ ಹೊಡಿಬೇಡ್ರಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಿಕ್ಕಾಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನವ? ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡಲಿ ಅವ. ಈ ಬೆಳಗಾವಿ ಅಲ್ಲಿ ಇಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನಲ್ಲ ಅಲ್ಲಿ ಮಾರಿಷಸ್, ದುಬೈ ಯಾಕೆ ಆಸ್ತಿ ಮಾಡ್ಯಾನ? ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡಿನ ಮಗ, ಯಾವುದೋ ಮಗ ಅವ. ಅಲ್ಲಿ ಯಾಕೆ ಹೋದಪ್ಪ? ದುಬೈದಾಗ ಯಾಕೆ ಆಸ್ತಿ ಮಾಡ್ದ? ಮಲೇಷ್ಯಾದಾಗ ಯಾಕೆ ಇವ್ರ ಅಕೌಂಟ್ ಅದಾವು? ಇವರು ಮಂಡಿನ ಮಗ, ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಆಸ್ತಿ ಮಾಡಬೇಕು. ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ 3,500 ಹಾಕ್ರಿ, 5,000 ಕೊಡಲಲ್ಲ. ನಾವೇನು ಆರ್ತಿ ತೊಗೊಂಡು ಬೆಳಗ್ತೀವಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯವೋ, ಜಯ 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 ಹಾಕ್ತೀವಿ. ಎಲ್ಲ ಕಳ್ಳರು ವಿದೇಶನಾಗ ಆಸ್ತಿ ಮಾಡ್ತಾರೆ, ಇಲ್ಲೇ ಸೌರ ವಿದ್ಯುತ್ ತೊಗೋತಾರೆ. ಯಾರು ಅದಾವ ಸೌರ ವಿದ್ಯುತ್ತು? ಯಾರು ಡಿ ಕೆ ಶಿವಕುಮಾರ್ ಹೇಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ, ಸೌರ ವಿದ್ಯುತ್ತದ ನೀವು ಎಟ್ಟಿಗೆ ಪರ್ ಯೂನಿಟ್ ನೀವು ಎಟ್ಟಿಗೆ ತೊಗೊಳಕತ್ತೀರಿ? ನಮ್ಮ ಇದ್ರನ್ನ ವಿದ್ಯುತ್ತನ್ನು ಕಾರ್ಖಾನೆ ವಿದ್ಯುತ್ ತೊಗೋದಿಲ್ಲ ನೀವು. ಕಾರ್ಖಾನೆ ವಿದ್ಯುತ್ತನ್ನು ಈಗ ನಂದೇ ಫ್ಯಾಕ್ಟ್ರಿಗೆ 40 ಮೆಗಾವಾಟ್ ಮಾಡ್ಬೋದು, ನಮ್ಮ ಕಾರ್ಖಾನೆಗೆ 15 ಮೆಗಾವಾಟ್ ಮಾಡ್ಬೋದು, 25 ಮೆಗಾವಾಟು. ನೀವು 6 ರೂಪಾಯಿ ಕೊಡ್ರಿ, 6 ರೂಪಾಯಿ ಕೊಡ್ರಿ, ನಾನು 100-200 ರೂಪಾಯಿ ಹೆಚ್ಚು ಕೊಡ್ತೀವಿ ನಾವು ರೈತರಿಗೆ. ಇಲ್ಲ ಸರ್, ಅದು ಏನೂ ಪ್ರಾಕ್ಟಿಕಲೇ ಇಲ್ಲ. ನಾವು ಹೇಳಿದ್ರೆ ಅವ್ರು 14,500ದಾಗ 6 ರೂಪಾಯಿದಂಗೆ ಕೊಡ್ತೀವಿ ಅಂತ ಬರ್ದಾರೆ.